ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ತೈಲ ಮತ್ತು ಎಲ್ಪಿಜಿಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇತ್ತು. ಬಹುತೇಕರು ಪ್ರಶ್ನೆ ಮಾಡ್ತಾ ಇದ್ದು ಯಾವಾಗ ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ತಣ್ಣಗಾಗಬಹುದು, ಯಾವಾಗ ನಮ್ಮಲ್ಲಿರುವಂತಹ ಸಮಸ್ಯೆ ದೂರ ಆಗಬಹುದು, ದೇಶದ ಆರ್ಥಿಕತೆಗೆ ಪೆಟ್ಟು ಬೀಳ್ತಾ ಇರುವಂತದ್ದು ಯಾವಾಗ ತಪ್ಪಬಹುದು ಅಂತ ಬಹುತೇಕರು ಪ್ರಶ್ನೆ ಮಾಡ್ತಾ ಇದ್ರು. ಈಗ ಎಲ್ಲವೂ ಸರಿ ಹೋಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಕಾರಣ 3 ರಾಷ್ಟ್ರಗಳ ಮಧ್ಯೆ ಒಪ್ಪಂದಕ್ಕೆ ಸಹಿ ಹಾಕುವುದಕ್ಕೆ ನಿರ್ಧಾರ ಆಗಿದೆಯಂತೆ. ಷರತ್ತುಗಳು, ಒಪ್ಪಂದ ಎಲ್ಲದಕ್ಕೂ ಕೂಡ ಓಕೆ ಅಂದಿದೆ 3 ರಾಷ್ಟ್ರಗಳು. 108 ದಿನಗಳ ಇರಾನ್ ಅಮೆರಿಕ ಯುದ್ಧ ಕೊನೆಗೂ ಅಂತ್ಯ ಆಗೋ ಕಾಲ. ಇರಾನ್ ಅಮೆರಿಕ ನಡುವಿನ ಶಾಂತಿ ಒಪ್ಪಂದ ಫೈನಲ್ ಆಗಿದೆ. ಅಮೆರಿಕ ಯುದ್ಧ ಕೊನೆಗೂ ಅಂತ್ಯ. ಇರಾನ್ ಅಮೆರಿಕ ನಡುವಿನ ಶಾಂತಿ ಒಪ್ಪಂದ ಬಹುತೇಕ ಫೈನಲ್ ಆಗಿದೆ. ಜೂನ್ 19ರಂದು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಧಿಕೃತವಾಗಿ ಒಪ್ಪಂದ ಪತ್ರಕ್ಕೆ ಸಹಿ ಹಾಕಲಿದೆಯಂತೆ 3 ರಾಷ್ಟ್ರಗಳು. ತಕ್ಷಣಕ್ಕೆ ಮಿಲಿಟರಿ ಕಾರ್ಯಾಚರಣೆಯು ಕೂಡ ಸ್ಥಗಿತಗೊಂಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸ್ವತಃ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಪೋಸ್ಟ್ ಮಾಡಿದ್ದಾರೆ. ಟ್ರೂತ್ ನಲ್ಲಿ ಈ ಶುಭ ಸುದ್ದಿಯನ್ನ ಸ್ವತಃ ಡೊನಾಲ್ಡ್ ಟ್ರಂಪ್ ಹಂಚಿಕೊಂಡಿದ್ದಾರೆ. ಇರಾನ್ ಜೊತೆಗಿನ ಒಪ್ಪಂದವು ಈಗ ಪೂರ್ಣಗೊಂಡಿದೆ ಅನ್ನುವಂತಹ ವಿಚಾರ ಪ್ರಸ್ತಾಪ ಆಗಿದೆ. ಎಲ್ಲರಿಗೂ ಅಭಿನಂದನೆಯನ್ನ ಆ ಮೂಲಕ ವಿಶ್ವದ ದೊಡ್ಡನ್ನ ಅನಿಸ್ಕೊಂಡಿರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಕಡೆ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ, ಅಂದ್ರೆ ಪೋಸ್ಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲವೂ ಕೂಡ ಸರಿಯಾಗಿದೆ, ಇನ್ನು ಮುಂದೆ ಯುದ್ಧ ಅಂತ್ಯ ಅನ್ನೋ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಬಹುತೇಕರು ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿ ಪೋಸ್ಟ್ ಮಾಡೋದು ಹೇಳೋದು ಹೊಸತೇನಲ್ಲ. ಅವಾಗವಾಗ ಶಾಂತಿ ಆಯಿತು, ಒಪ್ಪಂದಗಳಾಗೋಯ್ತು, ಕದನ ವಿರಾಮ ಅಂತೆಲ್ಲ ಅವರೇ ಹೇಳಿದ್ರು. ಬಟ್ ಅದಾದ ಬಳಿಕ ಕೂಡ ಬೇರೆ ರೀತಿ ಯುದ್ಧಕ್ಕೆ 3 ರಾಷ್ಟ್ರಗಳು ಸಾಕ್ಷಿ ಹಾಕಿದೆ ಅಂತ. ಬಟ್ ಈ ಬಾರಿ ಇರಾನ್, ಅಮೆರಿಕ, ಇಸ್ರೇಲ್ 3 ರಾಷ್ಟ್ರಗಳ ಮಧ್ಯೆ ಒಂದು ಒಮ್ಮತಕ್ಕೆ ಬಂದಿದ್ದು, ಷರತ್ತುಗಳನ್ನು ದಾಟಿ ಒಪ್ಪಂದ ಮಾಡ್ಕೊಳ್ಳೋದಕ್ಕೆ 3 ರಾಷ್ಟ್ರಗಳು ಮುಂದಾಗಿರೋದ್ರಿಂದ ಇದೇ ತಿಂಗಳು 19ಕ್ಕೆ ಆ ಒಪ್ಪಂದ ಪತ್ರಕ್ಕೆ 3 ರಾಷ್ಟ್ರಗಳು ಸಹಿ ಹಾಕ್ತಾ ಇರೋದ್ರಿಂದ ಅದನ್ನ ಅಧಿಕೃತವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಬಾರಿ ಘೋಷಣೆ ಮಾಡಿರೋದು ಆ ಪೋಸ್ಟ್ ನಲ್ಲಿ ಹಂಚಿಕೊಂಡಿರೋದನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಅಪ್ಡೇಟ್ ಇದೆ. ಮೋದಿ ಟ್ರಂಪ್ ಭೇಟಿಗೂ ಮುನ್ನ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಕೊನೆಗೂ ಹರ್ಮುಜ್ ಜಲಸಂಧಿ ಓಪನ್ಗೆ ನಿರ್ಧಾರ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ತೈಲ ಬಿಕ್ಕಟ್ಟಿನ ಆತಂಕದಿಂದ ಜಗತ್ತಿಗೆ ದೊಡ್ಡ ಮುಕ್ತಿ ಸಿಕ್ಕಂತೆ ಇದು. ಹರ್ಮುಜ್ನಿಂದ ಎಲ್ಪಿಜಿ ತೈಲ ಸಾಗಣೆಗೆ ಅತಿ ದೊಡ್ಡ ರಿಲೀಫ್ ಸಿಕ್ಕಿದೆ. ಭಾರತಕ್ಕೂ ಕೂಡ ಬಹಳ ಸಹಕಾರಿ. ಪರ್ಷಿಯನ್ ಗಲ್ಫ್ ಮತ್ತು ಒಮನ್ ಕೊಲ್ಲಿಯನ್ನ ಸಂಪರ್ಕ ಮಾಡುವಂತಹ ಜಲಸಂಧಿ ಇದು. ಜಗತ್ತಿನ ಇಂಧನ ಪೂರೈಕೆಗೆ ಬಹಳ ಮುಖ್ಯ, ಬಹಳ ಪ್ರಾಮುಖ್ಯತೆ ವಹಿಸುವಂತಹ ಮಾರ್ಗ. ಹರ್ಮುಜ್ ಬಂದ್ನಿಂದ ಹಡಗು ಸಂಚಾರಕ್ಕೂ ಕೂಡ ಅಡ್ಡಿಯಾಗಿತ್ತು. ಹಲವು ದೇಶಗಳ ಇಂಧನ ಪೂರೈಕೆಗೆ ಅತಿದೊಡ್ಡ ಸಮಸ್ಯೆ ಆಗಿತ್ತು. ಈಗ ಅದು ಪರಿಹಾರ ಆಗ್ತಾ ಇದೆ. ಶಾಂತಿ ಒಪ್ಪಂದದ ನಂತರ ಓಪನ್ ಆಗಲಿದೆಯಂತೆ ಹರ್ಮುಜ್. ಬಟ್ ಈಗಲೇ ಓಪನ್ ಆಗಿಲ್ಲ, 19ಕ್ಕೆ ಐ ಥಿಂಕ್ ಸಹಿ ಹಾಕಿದ ಮೇಲೆ ಓಪನ್ ಆಗಲಿದೆ. ಹೂಡಿಕೆದಾರರಿಗೂ ಇಂಧನ ಕಂಪನಿಗಳಿಗೂ ಕೂಡ ಗುಡ್ ನ್ಯೂಸ್. ಮೋದಿ ಟ್ರಂಪ್ ಭೇಟಿಗೂ ಮುನ್ನ ಇಂಥದ್ದೊಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಭಾರತದ ನಾಗರಿಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ರು, ಯಾವಾಗ ಹರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ, ನಮ್ಮಲ್ಲಿರುವಂತಹ ಅಭಾವ, ಬೆಲೆ ಏರಿಕೆಯ ಸಮಸ್ಯೆ ಯಾವಾಗ ತಗ್ಗಬಹುದು ಅಂತ. ಬಟ್ ಎಲ್ಲದಕ್ಕೂ ಕೂಡ ಒಂದು ಸೂಕ್ತ ಸಮಯ, ಸೂಕ್ತ ಉತ್ತರ ಈಗ ಸಿಗ್ತಾ ಇದೆ. ಕಾರಣ ಒಪ್ಪಂದಕ್ಕೆ 3 ರಾಷ್ಟ್ರಗಳು ಮುಂದಾಗ್ತಾ ಇರೋದ್ರಿಂದ ಸಹಿಗೆ ಮುಂದಾಗ್ತಿದ್ದಾರೆ ಅಂತ. ಜಾಗತಿಕ ತೈಲ ಮತ್ತು ಅನಿಲ ಸರಬರಾಜುಗೂ ಕೂಡ ಸುಗಮ ಆಗುತ್ತೆ. ಬಹುತೇಕರು ಈ ಹರ್ಮುಜ್ ಜಲಸಂಧಿಯಿಂದ ಅನುಕೂಲ ಏನು ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಅದಕ್ಕೆ ಉತ್ತರ ಇದು. ವಿಶ್ವದ 20% 25% ತೈಲ ಇಲ್ಲಿಂದಲೇ ಸಾಗಾಟ ಆಗುತ್ತೆ. ತೈಲ ವ್ಯಾಪಾರ ನಡೆಯುವಂತಹ ಪ್ರಮುಖ ಮಾರ್ಗ ಅಂದ್ರೂ ಕೂಡ ಹರ್ಮುಜ್ ಜಲಸಂಧಿನೇ. ಹಾಗಾಗಿ ಹರ್ಮುಜ್ ಓಪನ್ ಇದ್ರೆ ಜಗತ್ತಿಗೆ ಇಂಧನದ ಕೊರತೆಯ ಆತಂಕ ಇರೋದೇ ಇಲ್ಲ. ಹರ್ಮುಜ್ ಓಪನ್ ಇದ್ರೆ
ಬರೀ ಭಾರತಕ್ಕೆ ಮಾತ್ರ ಅಲ್ಲ, ಜಗತ್ತಿನ ಹಲವು ದೇಶಗಳಿಗೂ ಕೂಡ ಇದೇ ಮಾರ್ಗವಾಗಿ ಸಾಗಾಟ ಆಗುತ್ತೆ. ತೈಲ ಮತ್ತು LPG ಅದರ ಸಮಸ್ಯೆ ಇರುವುದಿಲ್ಲ ಅಂತ. ತೈಲ ರಫ್ತು ಮಾಡೋದಕ್ಕೂ ಕೂಡ ಗಲ್ಫ್ ರಾಷ್ಟ್ರಗಳಿಗೆ ಅನುಕೂಲ ಆಗುತ್ತೆ ಹರ್ಮುಜ್ ಜಲಸಂಧಿ ಓಪನ್ ಆಗ್ತಾ ಇರೋದ್ರಿಂದ. ಹಾಗಾಗಿ ಇದು ಗುಡ್ ನ್ಯೂಸ್ ಅಂತ ಹೇಳ್ತಾ ಇರೋದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಸ್ಥಿರತೆಯನ್ನ ಕಾಣೋದಕ್ಕೆ ಸಹಕಾರಿ ಆಗುತ್ತೆ ಹರ್ಮುಜ್ ಜಲಸಂಧಿ ಓಪನ್ ಇದ್ರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಆಗಾಗ ಏರಿಕೆ ಆಗುತ್ತೆ ಅಂತ ಹೇಳ್ತಾ ಇರ್ತೀವಲ್ಲ, ಆ ಸ್ಥಿರತೆ ಕಾಪಾಡ್ಕೊಳ್ಬೇಕು ಅಂದ್ರೂ ಕೂಡ ಹರ್ಮುಜ್ ಜಲಸಂಧಿನೇ ಓಪನ್ ಆಗಿರಬೇಕು ಅಂತ. ಜಾಗತಿಕ ಹಣದುಬ್ಬರ ನಿಯಂತ್ರಣದಲ್ಲಿರುತ್ತೆ ಹರ್ಮುಜ್ ಜಲಸಂಧಿ ಓಪನ್ ಆಗೋದ್ರ ಮೂಲಕ. ಹಂಗಾಗಿ ಎದುರು ನೋಡ್ತಾ ಇತ್ತು ಹಲವು ರಾಷ್ಟ್ರಗಳು ಯಾವಾಗ ಇದೆಲ್ಲವೂ ಕೂಡ ಕೊನೆಯಾಗುತ್ತೆ ಅಂತ. ಇಂಧನ ಬೆಲೆ ನಿಯಂತ್ರಣದಲ್ಲಿದ್ರೆ ಸರಕು ಸಾಗಣೆ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಯಾವಾಗ ಇಂಧನದ ಬೆಲೆ ಜಾಸ್ತಿ ಆಗುತ್ತೋ ಸರಕು ಸಾಗಣೆ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ. ಅದರ ನೇರ ಇಂಪ್ಯಾಕ್ಟ್ ಜನಸಾಮಾನ್ಯರ ಮೇಲೆ ಇರುತ್ತೆ. ಹಾಗಾಗಿ ಸ್ಥಿರತೆ ಇರಬೇಕು, ನಿಯಂತ್ರಣದಲ್ಲಿರಬೇಕು ಇಂಧನ ಬೆಲೆ ಅಂತ ಕೇಳ್ಕೊಳ್ಳೋದು. ಹಾಗಾಗಿ ಅದಕ್ಕೂ ಸಹಕಾರಿ ಆಗುತ್ತೆ. ಸರಕು ಸಾಗಣೆ ವೆಚ್ಚ ಕೂಡ ಕಡಿಮೆ ಆಗುತ್ತೆ. ಜನಕ್ಕೆ ಈ ಬೆಲೆ ಏರಿಕೆ ಸಮಸ್ಯೆಯನ್ನ ತಪ್ಪಿಸೋದಕ್ಕೆ ಸಹಕಾರಿ ಆಗುತ್ತೆ ಅಂತ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ತಡೆದು ಆರ್ಥಿಕ ಸ್ಥಿರತೆ ಕಾಪಾಡೋದಕ್ಕೂ ಕೂಡ ಹರ್ಮುಜ್ ಜಲಸಂಧಿನೇ ಕಾರಣ ಆಗ್ತಾ ಇದೆ ಅನ್ನೋದು ಗಮನಿಸಬೇಕಾಗಿರುವಂತಹ ವಿಚಾರ. ಸುರಕ್ಷಿತ ಕಡಲ ವ್ಯಾಪಾರ ಮತ್ತು ನೌಕಾಯಾನಕ್ಕೂ ಕೂಡ ಅನುಕೂಲ ಆಗುತ್ತೆ ಹರ್ಮುಜ್ ಜಲಸಂಧಿ ಓಪನ್ ಇದ್ರೆ. ಸುರಕ್ಷಿತ ಕಡಲ ವ್ಯಾಪಾರ ಮತ್ತು ನೌಕಾಯಾನಕ್ಕೂ ಕೂಡ ಅನುಕೂಲ ಆಗಲಿದೆ. ವಾಣಿಜ್ಯ ಹಡಗುಗಳು ಮತ್ತು ತೈಲ ಟ್ಯಾಂಕರ್ಗಳು ಸುರಕ್ಷಿತವಾಗಿ ಸಂಚಾರ ಮಾಡೋದಕ್ಕೂ ಕೂಡ ಹರ್ಮುಜ್ ಜಲಸಂಧಿ ಸಹಕಾರಿಯಾಗುತ್ತೆ. ವಾಣಿಜ್ಯ ಹಡಗುಗಳು ಹೋಗೋದು ಕೂಡ ಹರ್ಮುಜ್ ಜಲಸಂಧಿಯ ಮೂಲಕ, ತೈಲ ಹೊತ್ತ ಟ್ಯಾಂಕರ್ಗಳು ಬರೋದು ಕೂಡ ಆ ಭಾಗದಿಂದಲೇ. ಹಾಗಾಗಿ ಅದು ಓಪನ್ ಇದ್ದಾಗ ಆರಾಮಾಗಿ ಸುರಕ್ಷಿತವಾಗಿ ಸಂಚಾರ ಮಾಡಬಹುದು ಅನ್ನೋದು. ಇದರಿಂದ ವಿಮಾ ವೆಚ್ಚ ಕೂಡ ಕಡಿಮೆ ಆಗ್ಬಿಡುತ್ತೆ. ಯಾವಾಗ ದೇಶದ ಆರ್ಥಿಕತೆಗಳಿಗೆ ಸಮಸ್ಯೆ ಆಗುತ್ತೆ ಅಂದ್ರೆ ವಿಮೆ ವೆಚ್ಚ ಜಾಸ್ತಿ ಆದಾಗ. ಹಾಗಾಗಿ ಅದು ಕೂಡ ಸ್ಥಿರತೆಯನ್ನ ಕಾಣಬೇಕು ಅಂತ. ಭಾರತಕ್ಕೆ ಗಲ್ಫ್ ರಾಷ್ಟ್ರಗಳಿಂದ ಸುಲಭವಾಗಿ ತೈಲವನ್ನ ಸರಬರಾಜು ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಭಾರತಕ್ಕೆ ಗಲ್ಫ್ ರಾಷ್ಟ್ರಗಳಿಂದ ಸುಲಭವಾಗಿ ತೈಲ ಸರಬರಾಜು ಆಗಬಹುದು ಹರ್ಮುಜ್ ಜಲಸಂಧಿ ಓಪನ್ ಇದ್ರೆ. ಭಾರತಕ್ಕೆ ಅತಿ ದೊಡ್ಡ ಲಾಭ ಇದು ಅಂತ. ತೈಲ ಬೆಲೆ ನಿಯಂತ್ರಣದಲ್ಲಿದ್ರೆ ಆಮದು ವೆಚ್ಚ ಕೂಡ ಕಡಿಮೆ ಆಗುತ್ತೆ ಅಂತ. ಹರ್ಮುಜ್ಗೂ ಭಾರತಕ್ಕೂ ಏನ್ ಸಂಬಂಧ? ಅಲ್ಲಿಂದ ಮಾತ್ರ ನಾವು ತೈಲ ಸಾಗಾಟ ಮಾಡಬೇಕಾ, LPG ಸಾಗಾಟ ಆಗಬೇಕಾ ಅನ್ನೋ ಬಹುತೇಕರ ಪ್ರಶ್ನೆಗೆ ಉತ್ತರ ಇದು. ದೇಶದ ವಿತ್ತೀಯ ಕೊರತೆ ನಿಯಂತ್ರಣದಲ್ಲಿ ಬರುತ್ತೆ ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಇಷ್ಟು ದಿನಗಳ ಕಾಲ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ಎದುರು ನೋಡ್ತಾ ಇದ್ದಿದ್ದು ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಯುದ್ಧ ಯಾವಾಗ ತಣ್ಣಗಾಗುತ್ತೆ, ಹರ್ಮುಜ್ ಜಲಸಂಧಿ ಯಾವಾಗ ಮುಕ್ತವಾಗುತ್ತೆ ಸಂಚಾರಕ್ಕೆ ಅಂತ. ಎನಿವೆ, ಬಹುತೇಕರಿಗೆ ಪ್ರಶ್ನೆ ಇರೋದು ಹರ್ಮುಜ್ ಜಲಸಂಧಿಗೂ ಭಾರತಕ್ಕೂ ಇರುವ ಸಂಬಂಧ ಏನು, ಅದರಿಂದ ನಮಗೇನ್ ಲಾಭ, ನಮಗೇನ್ ಅನುಕೂಲ ಆಗುತ್ತೆ ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ. ಶ್ರುತಿ, ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿದ್ದಂಥ ಒಂದು ಪರಮಾಣು ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಮೂರು ರಾಷ್ಟ್ರಗಳ ನಡುವೆ ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ಈ ಮೂರು ರಾಷ್ಟ್ರಗಳ ನಡುವೆ ನಡೆದಂಥ ಒಂದು ಯುದ್ಧ ಬರೋಬ್ಬರಿ 108 ದಿನಗಳ ಬಳಿಕ ಒಂದು ಸುಖಾಂತ್ಯವನ್ನು ಕಾಣ್ತಾ ಇದೆ. ಇಲ್ಲಿ ಯಾವಾಗ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿತೋ ಆ ಸಂದರ್ಭದಲ್ಲಿ ಈ ವಿಶ್ವದಾದ್ಯಂತ ಏನು ತೈಲ ಉತ್ಪನ್ನಗಳನ್ನು ಸರಬರಾಜು ಮಾಡ್ತಾ ಇದ್ದಂಥ ಒಂದು ಮಾರ್ಗ ಅದು ಹರ್ಮುಜ್ ಜಲಸಂಧಿ, ಅದನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವಂಥ ಒಂದು ಮಾರ್ಗವನ್ನು ಬಂದ್ ಮಾಡುವಂಥ ಕೆಲಸ ಮಾಡಲಾಗುತ್ತೆ. ಹೀಗಾಗಿ ಎಲ್ಲ ರಾಷ್ಟ್ರಗಳ ಮೇಲೆ ಒಂದು ಪರಿಣಾಮ ಬೀರ್ತಕ್ಕಂಥ, ಅದು ತೈಲ ಅಂದರೆ ಗ್ಯಾಸ್ ಇರ್ಬೋದು, ಪೆಟ್ರೋಲಿಯಂ ಉತ್ಪನ್ನಗಳಿರ್ಬೋದು, ಅದರ ಮೇಲೆ ಎಫೆಕ್ಟ್ ಆಯಿತು. ಅದರ ನಂತರ ಜನರ ಜೀವನದ ಮೇಲೂ ಸಹ ಅದು ಎಫೆಕ್ಟನ್ನು ಬಿತ್ತು. ಹಾಗಾಗಿ ಎಲ್ಲ ಬೆಲೆ ಏರಿಕೆ ಒಂದು ಬಿಸಿ ಜನಸಾಮಾನ್ಯರಿಗೆ ಮುಟ್ಟುವಂಥ ಕೆಲಸ ಆಗಿತ್ತು. ಆದರೆ ಇದರ ಮಧ್ಯೆ 2 ಬಾರಿ ಸಂಧಾನ ಸಭೆಯನ್ನು ಸೇರಲಾಗುತ್ತೆ. ಪಾಕಿಸ್ತಾನದಲ್ಲಿ ಸೇರಲಾಗುತ್ತೆ, ಅಲ್ಲಿ ಯಾವುದೇ ರೀತಿಯಾದಂಥ ಸಂಧಾನ ಆಗೋದಿಲ್ಲ, ವಿಫಲ ಆಗುತ್ತೆ. ಬಳಿಕ ಈಗ ನಡೆದಿರ್ತಕ್ಕಂಥ ಒಂದು ಸಂಧಾನ ಸಭೆಯಲ್ಲಿ ಏನು ಯುದ್ಧವನ್ನು ಸ್ಥಗಿತಗೊಳಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ 3 ರಾಷ್ಟ್ರಗಳು ಬಂದಿರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಅವರು ಒಂದು ಪೋಸ್ಟ್ ಅನ್ನು ಸಹ ಮಾಡಿ ಒಂದು ಧನ್ಯವಾದಗಳನ್ನು ಸಹ ಹಂಚಿಕೊಂಡಿದ್ದಾರೆ. ಇಲ್ಲಿ ಏನು ಇರಾನ್, ಅಮೆರಿಕ ಮತ್ತು ಇಸ್ರಾಲ್ನ ನಡುವೆ ನಡೆಸಿದಂಥ ಒಂದು ಸಂಧಾನ ಸಭೆಯಲ್ಲಿ ಸಾಕಷ್ಟು ಒಂದು ಡಿಮ್ಯಾಂಡ್ಗಳನ್ನು ಇಟ್ಟಿರ್ತಕ್ಕಂಥ, ಯಾಕಂದರೆ 108 ದಿನಗಳ ಕಾಲ ನಡೆದಂಥ ಈ ಒಂದು ಯುದ್ಧದಲ್ಲಿ ಇರಾನ್ನಲ್ಲಿ ಸಾಕಷ್ಟು ಆಸ್ತಿ ಪಾಸ್ತಿ ನಷ್ಟ ಆಗಿದೆ. ಅದಕ್ಕೆ ಒಂದು 300
ಟ್ರಿಲಿಯನ್ ಡಾಲರ್ನ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಅಷ್ಟು ಅಮೌಂಟನ್ನು ನೀವು ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡನ್ನು ಇಟ್ಟಿದೆ. ಅದಕ್ಕೆ ಅಮೇರಿಕ ಮತ್ತು ಇಸ್ರೇಲ್ ಒಪ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು 3 ರಾಷ್ಟ್ರಗಳು ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ನಡೆಸಿದಂಥ ಜಂಟಿ ಕಾರ್ಯಾಚರಣೆ, ಜಂಟಿ ಯುದ್ಧ ಏನಿತ್ತು ಅದನ್ನು ಈಗ ಸ್ಥಗಿತಗೊಳಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಇದೇ ಜೂನ್ 19ನೇ ತಾರೀಕು ಸ್ವಿಟ್ಜರ್ಲೆಂಡ್ನಲ್ಲಿ ಮಾಡಿಕೊಳ್ಳೋದಾಗಿ ಸಹ ಈಗ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು. ಇಲ್ಲಿ ಈಗಾಗಲೇ ಏನು ಮಾತುಕತೆ ಏನಾಗಿದೆ, ಒಪ್ಪಂದ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಎಲ್ಲ ಸೇನಾ ತುಕಡಿಗಳನ್ನು ಎಲ್ಲೆಲ್ಲಿ ನಿಯೋಜನೆ ಮಾಡಲಾಗಿತ್ತು ಅವೆಲ್ಲವನ್ನು ಸಹ ಈಗ ತಮ್ಮ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಟ್ರಂಪ್ ಒಂದು ಸೂಚನೆಯನ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಅಮೆರಿಕ ಸೇನಾ ತುಕಡಿಗಳು ಆ ಒಂದು ತಮ್ಮ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸ್ತಾ ಇದೆ. ಇಸ್ರೇಲ್ನ ಸೇನಾ ತುಕಡಿಗಳು ಸಹ ಯಾವುದೇ ಗುಂಡಿನ ದಾಳಿಯನ್ನು ನಡೆಸದೆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಹೇಳೋದಾದರೆ ಇರಾನ್ ಮೇಲೆ ಏನು ವಿಶ್ವದ ಬಹುತೇಕ ರಾಷ್ಟ್ರಗಳು ಅವಲಂಬಿತ ಆಗಿರ್ತಕ್ಕಂಥದ್ದು ತೈಲ ಉತ್ಪನ್ನಗಳನ್ನು, LPG ಗ್ಯಾಸ್ ಅಲ್ಲಿಂದನೇ ಸಪ್ಲೈ ಆಗ್ತಾ ಇತ್ತು. ಕೇವಲ ತೈಲ ಉತ್ಪನ್ನಗಳನ್ನು ಹೊರತುಪಡಿಸಿದರೆ ಬೇರೆ ಎಲ್ಲದಕ್ಕೂ ಸಮಸ್ಯೆ ಅಂತಂದರೆ ಬಟ್ಟೆ ಉದ್ಯಮ ಇರ್ಬೋದು, ಬೇರೆ ಬೇರೆ ಎಲ್ಲ ಕ್ಷೇತ್ರದಲ್ಲಿ ಏನೆಲ್ಲ ಕೆಲವೊಂದು ಕಚ್ಚಾ ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ರು ಆ ಉದ್ಯಮಗಳ ಮೇಲೂ ಸಹ ಈ ಹರ್ಮುಜ್ ಜಲಸಂಧಿ ಬಂದಾದಂಥ ಎಫೆಕ್ಟು ಬಿದ್ದಿತ್ತು. ಹೀಗಾಗಿ 108 ದಿನಗಳ ಬಳಿಕ ಆ ಒಂದು ಯುದ್ಧನೂ ಸ್ಥಗಿತ ಆಗಿದೆ. ಜನಸಾಮಾನ್ಯರಿಗೆ ಎದುರಾಗಿದ್ದಂಥ ಬೆಲೆ ಏರಿಕೆ ಬಿಸಿ ಏನಿತ್ತು ಅದು ಸಹ ಕಡಿಮೆಯಾಗುವಂಥ ನಿರೀಕ್ಷೆ ಈಗ ಕಾಣ್ತಾ ಇದೆ. ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.